ಸ್ನೇಹಿತರೆ, ಅಸ್ಸಲಾಂ ಅಲೈಕುಂ, ನಮಸ್ಕಾರ. ವೆಲ್ಕಮ್ ಟು ಪಯಣ ವಿತ್ ಅರ್ಬಾಜ್. ನಮ್ಮ ಚಾನಲ್ಗೆ ಸ್ವಾಗತ. ಇಲ್ಲಿ ನಾವು ವಿವಿಧ ಕ್ಷೇತ್ರ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ, ಪರಿಚಯಿಸ್ತಾ ಇದ್ದೀವಿ. ಬಟ್ ಹಾಗೂ ಈ ಹೊತ್ತಿಗೆ ನಮ್ಮೊಂದಿಗೆ ಒಂದು ವಿಶೇಷ ವ್ಯಕ್ತಿ ಇದ್ದಾರೆ. ಅವರು ಒಬ್ಬ ಸಮಾಜ ಸೇವಕ ಹಾಗೂ ಅಡ್ವೊಕೇಟ್, ಲಾಯರ್. ಸರ್ ನಮಸ್ಕಾರ. ಲಾಯರ್ ವೆಂಕಟೇಶ್ ಅವರು ಕಾನೂನು ಸಂಬಂಧಿತ ವಿಷಯಗಳು ಮತ್ತು ಹಕ್ಕುಗಳು ಮತ್ತು ಸಾಮಾನ್ಯ ಜನರ ತಿಳಿದುಕೊಳ್ಳಬೇಕಾದ ಮುಖ್ಯ ಮಾಹಿತಿಗಳ ಬಗ್ಗೆ ಇವರು ನಮ್ಮೊಂದಿಗೆ ಇವತ್ತು ಚರ್ಚೆ ಮಾಡ್ತಾರೆ. ಆದ್ದರಿಂದ ಕಾರ್ಯಕ್ರಮವನ್ನು ಸಂಪೂರ್ಣವಾಗಿ ನೋಡಿ ಮತ್ತು ಅಭಿಪ್ರಾಯವನ್ನು ದಯವಿಟ್ಟು ತಿಳಿಸಿ. ಸರ್, ಇಂದಿನ ದಿನಗಳಲ್ಲಿ ನೋಡಿದ ಹಾಗೆ ನಮ್ಮ ಜನಗಳಿಗೆ ಕಾನೂನೇ ಗೊತ್ತಾಗ್ತಿಲ್ಲ. ನಾವು ಇಂದಿನ ಕಾಲದಲ್ಲಿ ನಾವು ಗುಲಾಮರಾಗಿದ್ವು. ಬಟ್ ಆದರೂ ನಮ್ಗೆ ಸ್ವತಂತ್ರ ಬಂದ ನಂತರವೂ ಈಗಿನ ರಾಜಕಾರಣಿಗಳು ನಮಗೆ ಗುಲಾಮರಾಗಿ ನೋಡ್ತಾ ಇದ್ದಾರೆ. ಬಟ್ ಜನಗಳಿಗೆ ಸಾಮಾನ್ಯವಾಗಿ ಹಕ್ಕುಗಳೇ ಗೊತ್ತಿಲ್ಲ. ಬೇಸಿಕ್ ಅಂದ್ರೆ ಈಗ ಏನಾಗ್ತಿದೆ ಅಂದ್ರೆ ಈಗ ರಾಜಕಾರಣಿಗಳು ಬೇರೆಯವರು ತಪ್ಪು ಮಾಡ್ತಾ ಇರ್ತಾರೆ ನಾವು, ಬಟ್ ಆದ್ರೂ ನಾವು ಸಹಿಸ್ಕೊತಾ ಇದೀವಿ. ಮೀನ್ಸ್ ನಮ್ಗೆ ರೈಟ್ಸ್ ಗೊತ್ತಿಲ್ಲ. ಬೇಸಿಕ್ ರೈಟ್ಸ್ ಮನುಷ್ಯನಿಗೆ ಗೊತ್ತಿದ್ರೆ ಅವನಿಗೆ ತುಂಬಾ ಉಪಯೋಗ ಆಗುತ್ತೆ ಅಲ್ವಾ ಸರ್? ಸರ್, ಇದ್ರ ಬಗ್ಗೆ ಅಭಿಪ್ರಾಯ? 100%. ಸರ್, ನಾನು ಮೊದಲನೇದಾಗಿ ನಮ್ಮ ಭಾರತದಲ್ಲಿ ನಾವು ಭಾರತೀಯರು ಅಂದ್ರೆ ಯಾರು, ನಾನು ಈ ಭಾರತೀಯನಾದ್ಮೇಲೆ ನಾನು ಏನು ಇಲ್ಲಿ, ಯಾಕಂತ ಹೇಳಿದ್ರೆ ನಾನು ಯಾರು ಅನ್ನೋದನ್ನ ತಿಳ್ಕೊಳ್ಳಿಲ್ಲ ಅಂದ್ರೆ, ನಾನು ಭಾರತೀಯನಾಗಿ ನಾನು ಏನು ತಿಳ್ಕೊಳ್ಳಿಲ್ಲ ಅಂದ್ರೆ ಅವಾಗ ನಾನು ನಂತನ ಗೊತ್ತಾಗಲ್ಲ. ಹಿಂದೆ ಸ್ವತಂತ್ರ ಪೂರ್ವದಲ್ಲಿ ಏನು ಬ್ರಿಟಿಷರ ಆಳ್ವಿಕೆ ಇತ್ತು, ಅದರಿಂದ ರಾಜರ ಆಳ್ವಿಕೆ ಇತ್ತು. ಆ ಕಾಲಘಟ್ಟಕ್ಕೆ ನಮ್ಮ ಸಾರ್ವಭೌಮಗಳು ಅವರು ಆಗ್ಬಿಟ್ಟಿರ್ತಾರೆ, ಸರ್ವಾಧಿಕಾರಿಗಳಾಗಿರ್ತಾರೆ. ಈಗ ರಾಜರ ಕಾಲದಲ್ಲಿ ಕಾನೂನು ಒಂದ್ ಮಾಡ್ತಾನೆ, ರಾಜಾಜ್ಞೆ ಅಂತ ಹೊಡಿಸ್ಬಿಡ್ತಾ ಇದ್ರು. ಆಜ್ಞೆ ಅಂತ, ಅವಾಗ ಕಾನೂನಿಲ್ಲ, ಆಜ್ಞೆ ಅಂತ. ಆಜ್ಞೆ ಪಾಲನೆ ಮಾಡ್ಲಿಲ್ಲ ಅಂದ್ರೆ ಆ ವ್ಯಾಪ್ತಿಯಲ್ಲಿ ವಾಸ ಮಾಡುವಂತ ಪ್ರಜೆ ಇಲ್ಲ ಗಡಿಪರ ಆಗ್ಬೇಕಾಯ್ತು, ಇಲ್ಲ ಜೈಲ್ಗೆ ಹೋಗ್ಬೇಕಾಯ್ತು, ಅವನ ಆಸ್ತಿ ಮುಡ್ಕೊಲಾಯ್ತಾಯ್ತು, ಮತ್ತೆ ಇಲ್ಲ ಅಂದ್ರೆ ನೇಣಿಗಂಬಕ್ಕೆ ಹೋಗ್ತಾ ಇದ್ರು, ಅಥವಾ ಜಾಸ್ತಿ ಅವನ ಉಲ್ಲಂಘನೆ ಮಾಡಿದ್ರೆ ಬೇರೆ ತರನೇ ಮಾಡ್ತಾ ಇದ್ರು. ಇದು ಒಂದು ಸರ್ವಾಧಿಕಾರಿ. ತಪ್ಪು ಮಾಡ್ಲಿ ಆಜ್ಞೆ ಪಾಲನೆ ಮಾಡ್ಬೇಕಾಯ್ತು. ನೆಕ್ಸ್ಟ್ ಅದಾದ್ಮೇಲೆ ಬ್ರಿಟಿಷ್ನವ್ರು ಬಂದ್ರು. ಬ್ರಿಟಿಷ್ನವ್ರು ಆದಾಗ್ಲೂ ಅಷ್ಟೇನೆ, ಅವ್ರು ಏನ್ ಹೇಳ್ತಾರೆ ಅದೇ ಬೆಳೆ ಬೆಳಿಬೇಕು, ಅವ್ರ ಏನ್ ಕಾನೂನು ತರ್ತಾರೆ ಅದನ್ನೇ ಪಾಲನೆ ಮಾಡ್ಬೇಕು. ಪಾಲನೆ ಮಾಡ್ಲಿಲ್ಲ ಅಂತ ಹೇಳಿದ್ರೆ, ಅವ್ನ ವಿರುದ್ಧವಾಗಿ ನಡ್ಕೊಂಡ್ರೆ ಅವ್ರನ್ನ ನೇಣ್ಗಂಬಕ್ಕೆ ಹಾಕ್ತಾ ಇದ್ರು, ಇಲ್ಲ ಅಲ್ಲೇ ಶೂಟ್ ಔಟ್ ಮಾಡ್ತಾ ಇದ್ರು. ನಾವೆಲ್ಲ ಬ್ರಿಟಿಷರ್ ಕಾಲದಲ್ಲಿ ನೋಡಿದೀವಿ. ಏನಾರ ಅವ್ರ ವಿರುದ್ಧವಾಗಿ ಹೋಯ್ತು ಅಂದ್ರೆ ಜಲಿಯನ್ ವಾಲಾ ಭಾಗದಲ್ಲಿ ಸಾವಿರಾರು ಜನನ ಶೂಟ್ ಮಾಡಾಕಿದ್ರು, ಅಲ್ಲಿಗಲ್ಲಿ ಬೇಡ್ರನ್ನೆಲ್ಲ ಶೂಟ್ ಮಾಡಾಕಿದ್ರು, ಭಗತ್ ಸಿಂಗ್, ಸುಖ್ದೇವ್, ರಾಜ್ಗುರು ಅವ್ರನ್ನೆಲ್ಲ ನೇಣ್ಗಂಬಕ್ಕೆ ಹಾಕಿದ್ರು. ಹೀಗೆ ಅದು ಸರ್ವಾಧಿಕಾರಿ ಇರ್ತದೆ. ಅದ್ರ ವಿರುದ್ಧ ನಾವು ಹೋರಾಟ ಮಾಡಿ ನಮ್ಮ ಹಿರಿಯರೆಲ್ಲ ತುಂಬಾ ಪ್ರಾಣ, ಆಸ್ತಿ ಪಾಸ್ತಿ ಎಲ್ಲ ತ್ಯಾಗ ಮಾಡಿ ಬಲಿದಾನದಲ್ಲಿ ನಂತರ ನಮ್ಗೆ ಸ್ವಾತಂತ್ರ್ಯ ಬಂದಿದೆ. ಸ್ವತಂತ್ರ ಬಂದ ಮೇಲೆ ಈಗ ಯಾರು ಈ ದೇಶಕ್ಕೆ ಸರ್ವಾಧಿಕಾರಿ ಅದನ್ನ ತಿಳ್ಕೋಬೇಕು. ನಾನು ಯಾರು ಅಂತ ತಿಳ್ಕೋಬೇಕು. ಅದಕ್ಕೆ ಅತ್ಯುತ್ತಮವಾದಂತ ಜ್ಞಾನ ಸಂಪತ್ತನ್ನ ಪಡೆದಂತ ವ್ಯಕ್ತಿತ್ವಗಳು ಕುಂತ್ಕೊಂಡು ಈ ದೇಶ ರಾಜರ ಆಳ್ವಿಕೆ ತರ ಇರ್ಬೇಕಾ? ಯಾಕಂದ್ರೆ 500 ಚಿಲ್ಲರೆ ಸಂಸ್ಥಾನಗಳಿದ್ದ ರಾಜರುಗಳು ಅವ್ರ ಆಳ್ವಿಕೆ ಬಿಡ್ಕೊಡ್ಬೇಕಾ, ಅಥವಾ ಏನು ಕಮ್ಯುನಿಸ್ಟ್ ಇದೆಯಲ್ಲ ಕಮ್ಯುನಿಸ್ಟ್ ತರ ಆಗ್ಬೇಕಾ, ಇಲ್ಲ ಪ್ರಜಾಪ್ರಭುತ್ವ ವ್ಯವಸ್ಥೆ ಆಗ್ಬೇಕಂತ ಯೋಚನೆ ಮಾಡಿ ಕೊನೆಗೆ ಗಾಂಧೀಜಿಯವರ ಮತ್ತೆ ಇತರರು ಎಲ್ಲರೂ ಸೇರ್ಕೊಂಡು ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ ಆಗ್ಬೇಕು, ಅಂಬೇಡ್ಕರ್ ಅವರು ಸೇರ್ಕೊಂಡು ಮಾಡಿ ಅವಾಗ ಅದನ್ನ ಕಾನ್ಸ್ಟಿಟ್ಯೂಷನ್ ರೆಡಿ ಮಾಡ್ಬೇಕು ಅಂತೇಳಿ ತುಂಬಾ ಅತ್ಯುತ್ತಮ ಮೇಧಾವಿಗಳು 2 ವರ್ಷ 11 ತಿಂಗಳು 18 ದಿನಗಳ ಕಾಲ ಈ ಒಂದು ಸಂವಿಧಾನವನ್ನ ರಚನೆ ಮಾಡ್ಕೊಂಡಿದ್ದಾರೆ. ಸಂವಿಧಾನ ಒಂದು ಕಾನೂನು. ಸರ್, ಸಂವಿಧಾನ ಶುರುವಾದ ಅವಧಿ ಹೆಂಗೆ ಸರ್? ನಮ್ಗೆ 1947 ಇಂಡಿಪೆಂಡೆನ್ಸ್ ಬರ್ತು. ಬಟ್ ಇಂಡಿಪೆಂಡೆನ್ಸ್ ಆದ ನಂತರ ನಮ್ಗೆ ಸಂವಿಧಾನ ಬರೀಬೇಕು ಅಂತ ಯೋಚನೆ ಬಂದಿದೆ ಯಾವಾಗ? ನಮ್ಮ ಪೂರ್ವದಲ್ಲೇ ರೆಡಿ ಆಗುತ್ತೆ. ಏನು ನೆಹರು ಅವರ ತಂದೆ ಏನಿದ್ದಾರೋ ಮೋತಿಲಾಲ್ ನೆಹರು ಅವರು ಒಂದು ಕಾನ್ಸ್ಟಿಟ್ಯೂಷನ್ ರೆಡಿ ಮಾಡ್ಕೊಡ್ತಾರೆ. ಅವಾಗ ಅದು ಇದಾಗಲ್ಲ. ತಿರ್ಗಾ 46ರಲ್ಲಿ ನಮ್ಮ ಬಿ ಎನ್ ರಾವ್ ಅನ್ನೋರು, ಕರ್ನಾಟಕದವರು, ಅವರು ಇಂಗ್ಲಿಷ್ ಅವರ ಪರವಾಗಿ ಕೋರ್ಟ್ ಅಲ್ಲಿ ಜಸ್ಟಿಸ್ ಮತ್ತೆ ಇವುಗಳೆಲ್ಲ ಆಗಿದ್ರು, ಕಾನೂನು ಪಂಡಿತರಾಗಿದ್ರು. ಅವರು ಒಂದು ಸಂವಿಧಾನ ಬರ್ಕೊಟ್ಟಿರ್ತಾರೆ. ಆ ನಂತರ ಸಂವಿಧಾನ ರಚನೆ ಮಾಡ್ಬೇಕು ಅಂತೇಳಿ ಹೊರಗಡೆ ದೇಶದವ್ರನ್ನ ಕೇಳ್ತಾರೆ. ಆ ಕೇಳಿದಾಗ ಅವ್ರು ಹೇಳ್ತಾರೆ, ನಾವು ಒಂದು ಧರ್ಮ ಇದೆ, ನನ್ನದು ಅವ್ರಿಗೆಲ್ಲ ಆಗುತ್ತೆ, ಆದ್ರೆ ನಿಮ್ಮ ಸ್ಥಳಕ್ಕೆ ಹೋಗಿ ಹಲವಾರು ಸಂಸ್ಕೃತಿ ಸಂಸ್ಕಾರಗಳಿದೆ, ನಿಮ್ಮ ದೇಶದ ತಕ್ಕಂತೆ ನಾನು ಬರೆಯಕ್ಕಾಗಲ್ಲ, ಅಲ್ಲಿಯವ್ರನ್ನೇ ಮಾಡಿ ಅಂತ ಅಂದಾಗ ಅವಾಗ ಅಂಬೇಡ್ಕರ್ ಅವ್ರನ್ನ ಗಾಂಧೀಜಿಯವರು ಸೂಚನೆ ಮಾಡ್ತಾರೆ ಸಂವಿಧಾನ ಬರೆಯೋದಕ್ಕೆ. ಅವಾಗ 1946ರಲ್ಲೇ ಸಂವಿಧಾನ ರಚನೆಗೆ ಮಾಡಿರೋದಕ್ಕೆ ಡಿಸೆಂಬರ್ ತಿಂಗಳಲ್ಲಿ ಶುರುವಾಗುತ್ತೆ. ಆ ಶುರುವಾಗಿ 2 ವರ್ಷದ ಕಾಲ ತಗೊಳ್ತದೆ.
ಇದನ್ನ ಮಾಡೋದಕ್ಕೆ ಸ್ವತಂತ್ರ ಪೂರ್ವದಲ್ಲೇ ಅದು ಕಾನ್ಸ್ಟಿಟ್ಯೂಷನ್ ರಚನೆಗೆ ಸರಿಯಾಗುತ್ತೆ. ಸರಿ. ಅವಾಗ ಕಾನ್ಸ್ಟಿಟ್ಯೂಷನ್ ಕರಡು ಸಮಿತಿ ರಚನೆ ಮಾಡೋದಕ್ಕೆ ಬಿ ಆರ್ ಅಂಬೇಡ್ಕರ್ ಅವರು ಮಾಡ್ತಾರೆ. ಆಯ್ತು, ಅವರೆಲ್ಲ ಬರೆದ್ರು, ಚರ್ಚೆ ಮಾಡಿದ್ರು, ಕೊಟ್ಟಿದ್ದಾರೆ. ಈಗ ಡೈಸಿ ಅವರು ಹೇಳ್ದಂಗೆನೆ ಕಾನೂನಿನ ಆಳ್ವಿಕೆ, ಪ್ರಜಾಪ್ರಭುತ್ವ ಅಂತ ನಾವು ಬರ್ಕೊಂಡ್ರು ನಮ್ಮ ಪ್ರಭುತ್ವ ಹೇಗಿರ್ಬೇಕು ಅನ್ನೋದನ್ನ ಹೀಗೆ ಇರ್ಬೇಕು ಅಂತ ಕಾನೂನು ರೂಪಿಸ್ಕೊಂಡಿದೀವಿ. ಮತ್ತೆ ಅಬ್ರಾಹಂ ಲಿಂಕನ್ ಒಂದ್ ಮಾತು ಹೇಳ್ತಾರೆ, ಪ್ರಜಾಪ್ರಭುತ್ವ ಅಂದ್ರೆ ಏನು, ನನ್ನಿಂದ ನನಗಾಗಿ ನನಗೋಸ್ಕರ ಇರುವಂತ ಸರ್ಕಾರವೇ ಪ್ರಜಾಪ್ರಭುತ್ವ ಅನ್ನೋದು ಹೇಳ್ತಾರೆ. ಯಾಕಂದ್ರೆ ಈಗ ನನ್ನ ಕೆಲಸ ಕಾರ್ಯಗಳು, ರಸ್ತೆಗಳು, ಅವುಗಳು ಇವುಗಳೆಲ್ಲ ಮಾಡಕ್ಕಾಗಲ್ಲ. ಹಾಗಾಗಿ ಅದಕ್ಕೊಂದಷ್ಟು ಟ್ಯಾಕ್ಸ್ ಕಟ್ಸಿ ಒಬ್ರು ನೇಮಕ ಮಾಡ್ತೀವಿ. ಅವರೆಲ್ಲ ಬಂದು ನನಗೆ ರಸ್ತೆ ಮಾಡ್ಕೊಡ್ಬೇಕು, ನನ್ಗೆ ದಾಖಲಾತಿಗಳು ಕ್ರೋಢೀಕರಿಸ್ಬೇಕು, ನನ್ಗೆ ಒಳ್ಳೆ ಆರೋಗ್ಯ ಸುಧಾರಣೆಗಳಾಗಬೇಕು, ಇವುಗಳನ್ನ ನಿರ್ವಹಣೆ ಮಾಡ್ಕೊಡ್ಬೇಕು. ಅದನ್ನೇ ಅವರು ಅಬ್ರಾಹಂ ಲಿಂಕನ್ ಅವರು ಹೇಳಿದ್ದು. ಅದನ್ನ ಅದು ಸ್ಟಾರ್ಟಿಂಗ್ ಏನು ಪ್ರಜಾಪ್ರಭುತ್ವದ ಬಗ್ಗೆ ಇದೊಂಚೂರು ಲೈಟ್ ಆಗಿ ಹೇಳಿದ್ದು. ಈಗ ನಾನು ಭಾರತೀಯ, ಇಲ್ಲಿ ಭಾರತೀಯನಾಗ್ಬೇಕಾದ್ರೆ ಏನು, ಇಲ್ಲಿ ಏನಾಗಿದೆ ಇತ್ತೀಚಿನ ದಿನಗಳಲ್ಲಿ ಸಂವಿಧಾನವನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿಲ್ಲ. ಅವರು ಕರೆಕ್ಟ್ ಆಗಿ ಮಾಡಿದ್ದಾರೆ. ಹಿಂದೆ ಏನು ನಮ್ಮ ಪಂಪರ್ ಒಂದ್ ಮಾತು ಹೇಳ್ತಾರೆ, ಮನುಜ ಕುಲಂ ಒಂದು ವಲಂ ಅಂತ. ಮತ್ತೆ ನಮ್ಮ ಕುವೆಂಪು ಹೇಳ್ದಂಗೆ ನಾವೆಲ್ಲ ವಿಶ್ವವನಾಗಬೇಕು, ಸರ್ವ ಜನಾಂಗದ ಶಾಂತಿಯ ತೋಟ ಆಗ್ಬೇಕು. ಹಾಗಿದ್ದಾಗ ಮಾತ್ರ ಈ ಪ್ರಜಾಪ್ರಭುತ್ವ ಅರ್ಥ ಆಗುತ್ತೆ, ಆಗ ಈ ಕಾನ್ಸ್ಟಿಟ್ಯೂಷನ್ ಅರ್ಥ ಆಗುತ್ತೆ. ನಮ್ಮ ಸಂವಿಧಾನದಲ್ಲಿ ಹೇಳಿರೋದು ನಾನು ಭಾರತೀಯ, ಎಲ್ಲಿವರೆಗೆ ನಾವು ಇಲ್ಲಿ ವಾಸ ಮಾಡೋ ಜನ ಎಲ್ಲ ಭಾರತೀಯರಾಗಲ್ಲ ಅಲ್ಲಿವರೆಗೂ ನಮ್ ಸಂವಿಧಾನ ಅರ್ಥ ಆಗಲ್ಲ, ನಾವು ಇಲ್ಲಿ ಪ್ರಭುಗಳಾಗ ಸಾಧ್ಯನೇ ಇಲ್ಲ. ನಾವು ಭಾರತೀಯರು ಅನ್ನೋದನ್ನ ಸಂವಿಧಾನದಲ್ಲಿ ಫಸ್ಟ್ 1ರಿಂದ 5ನೇ 4ನೇ ಸೆಕ್ಷನ್ ಗಂಟ ಭಾರತದ ವ್ಯಾಪ್ತಿ ಎಲ್ಲಿ ಗಂಟ ಇದೆ, ಎಷ್ಟು ಚದರಡಿಗಳಿದೆ ಅನ್ನೋದನ್ನ ಹೇಳಿದೆ. ಸರ್, ಈಗ ನಮ್ಮ ಸಂವಿಧಾನದ ಬಗ್ಗೆ ಆಕ್ಚುಲಿ ನಮ್ಗೆ ಪರಿಚಯನೂ ಇಲ್ಲ, ನಮ್ಗೆ ಅದ್ರ ಬಗ್ಗೆ ನಮ್ಗೆ ಗೊತ್ತೂ ಇಲ್ಲ. ಜನಗಳು ಸಾಮಾನ್ಯವಾಗಿ ತಿಳ್ಕೊಳ್ಬೇಕಾದ ಸ್ವಲ್ಪ ಅಂತ ಅಲ್ಲ, ಅಂದ್ರೆ ಪ್ರಾಮುಖ್ಯವಾದ ವಿಚಾರಗಳು, ಅದ್ರ ಬಗ್ಗೆ ಹೇಳಿ ಸರ್ ಸ್ವಲ್ಪ. ಹೌದು, ನಾವು ಭಾರತೀಯರಾದ್ಮೇಲೆ ಪ್ರತಿಯೊಬ್ಬನ ಕರ್ತವ್ಯ ನಮ್ಮ ಸಂವಿಧಾನವನ್ನ ಅರ್ಥ ಮಾಡ್ಕೊಳ್ಬೇಕು. ನಾವು ಅರ್ಥ ಮಾಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ನಾನ್ ಯಾರು ಅಂತ ಗೊತ್ತಾಗೋದಿಲ್ಲ. ಜ್ಞಾನವಂತರುಗಳು ನಮ್ಮನ್ನ ಮೂರ್ಖರಾಗಿ ಮಾಡ್ಬಿಡ್ತಾರೆ. ಅದಕ್ಕೆ ನಾವು ಮೂರ್ಖರಾಗಬಾರ್ದು, ಗುಲಾಮರಾಗಬಾರ್ದು ಅಂತ ಹೇಳಿದ್ರೆ ನಮ್ಮ ಸಂವಿಧಾನದಲ್ಲಿ ಏನ್ ಬರ್ತೀವಿ ತಿಳ್ಕೊಳ್ಳೇಬೇಕು. ಸಂಕ್ಷಿಪ್ತವಾಗಿ ಒಂದ್ ಸಣ್ಣ ಪುಟದಲ್ಲಿ ಒಂದೆರಡಲ್ಲಿ ಹೇಳ್ತೀನಿ. ಸಂವಿಧಾನದಲ್ಲಿ 1ರಿಂದ 4 ಗಂಟ ಭಾರತದ ವ್ಯಾಪ್ತಿ, ಗಡಿ ವ್ಯಾಪ್ತಿಗಳನ್ನ ಗುರುತು ಮಾಡಿದ್ದಾರೆ, ಎಷ್ಟು ಚದರ ಕಿಲೋಮೀಟರ್ ಇದೆ ಅನ್ನೋ ಮಾಡೋಕೆ. ಈ ವ್ಯಾಪ್ತಿಯೊಳಗಡೆ ಯಾರೆಲ್ಲ ಇದ್ದಾರೆ, ಯಾರು ಭಾರತೀಯರು ಅನ್ನೋದಕ್ಕೆ 5ರಿಂದ ಕಲಾಂ ಏನು ಅದು ಅನುಚ್ಛೇದ 5 ಇದೆಯೋ 5ರಿಂದ 12ರವರೆಗೆ ಭಾರತೀಯ ನಾಗರಿಕರು ಯಾರು ಅಂತ ತಿಳಿಸ್ಕೊಟ್ಟಿದೆ. ಹಾಗಾದ್ರೆ 1950ರಲ್ಲಿ ನಮ್ಗೆ ಇದ ಅಪ್ಲೈ ಮಾಡ್ಕೊಂಡಾಗ ಭಾರತೀಯ ನಾಗರಿಕರು ಅನ್ನೋದು ಇಲ್ಲಿ ಇರೋರನ್ನ ತಗೊಂಡಿದ್ದಾರೆ. ಆದ್ರೆ ಅದಕ್ಕೂ ಪೂರ್ವದಲ್ಲಿ ಈ ಭಾರತದಲ್ಲಿ ಯಾರ್ ಬೇಕಾದ್ರೂ ಬಂದಿರ್ಬೋದಾಯ್ತು, ಯಾರ್ ಬೇಕಾದ್ರೂ ಎಲ್ಲಿ ಬೇಕಾದ್ರೂ ಹೋಗ್ಬೇಕಾಯ್ತು, ಯಾವುದೇ ನಿರ್ಬಂಧಗಳು ಇರ್ಲಿಲ್ಲ. ಅವಾಗ ಪಾಕಿಸ್ತಾನದವ್ರು ಇಲ್ಲಿ ಬರ್ಬೋದಾಯ್ತು, ಚೈನಾದವ್ರು ಬರ್ಬೋದಾಯ್ತು, ಇಲ್ಲಿಂದ ಚೈನಾದವ್ರು ಹೋಗ್ಬೋದಾಯ್ತು, ಇಂಗ್ಲೆಂಡವರು ಅಮೆರಿಕದವ್ರು ಬಂದು ಇಲ್ಲಿ ಇರ್ಬೋದಾಯ್ತು. ನಾವು 1950ರಲ್ಲಿ ಏನ್ ಕಾನ್ಸ್ಟಿಟ್ಯೂಷನ್ ಅಪ್ಲೈ ಮಾಡ್ದೋ ಆ ಸಮಯದಲ್ಲಿ ಯಾರೆಲ್ಲ ಈ ಗಡಿ ಭಾಗದಲ್ಲಿ ಇದ್ರೋ, ಇಲ್ಲಿ ಹುಟ್ಟುವಿಕೆಯಿಂದ ಅಥವಾ ಇಲ್ಲಿ ನಾಗರಿಕ ಪೌರತ್ವ ತಗೊಳ್ತವಿಂದ ಈ ತರದವ್ರಿಗೆ ಹೊರಗಡೆ ಹೋದ್ರೆ ಏನಕ್ಕೆ ತೆಗಿಬೇಕು, ಹೆಂಗ್ ಸೇರಿಸ್ಕೊಳ್ಬೇಕು, ಅಥವಾ 2 ನಾಗರಿಕತೆ ಇದೆಯಾ, ಸಿಂಗಲ್ ನಾಗರಿಕತೆ ಇದೆಯಾ, ಇದನ್ನೆಲ್ಲ ಪೂರ್ತಿ ಮಾಡಿರೋದೇ ನಮ್ಗೆ ಕಾನ್ಸ್ಟಿಟ್ಯೂಷನ್ ಅಲ್ಲಿ 12 ಗಂಟ ಮಾಡಿದೆ. ಮತ್ತೆ 13ರಿಂದ 36 ಗಂಟ ನಾವು ಯಾರು, ನಮ್ಗೆ ಹಕ್ಕುಗಳೇನು, ನಮಗ್ ಸ್ವಾತಂತ್ರ್ಯತೆ ಏನು, ನಾವ್ ಹೇಗ್ ಬದುಕ್ಬೇಕು, ಹೇಗ್ ವಾಸ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಸವಿಸ್ತರವಾಗಿ ಕೊಟ್ಟಿದೆ. ನಮ್ಮನ್ನ ಹಕ್ಕನ್ನ ಚ್ಯುತಿ ಮಾಡಿದ್ರೆ ಹೇಗ್ ಹೋಗ್ಬೇಕು ಅಂತ ಕಾನ್ಸ್ಟಿಟ್ಯೂಷನ್ ಅಲ್ಲಿ 32ನೇ ಅನುಚ್ಛೇದದಲ್ಲಿ ಹೇಳಿದೆ. ನಮ್ಮ ಸ್ವಾತಂತ್ರ್ಯತೆ ಧಕ್ಕೆ ಆದಾಗ, ವ್ಯಕ್ತಪಡಿಸೋದ್ ಧಕ್ಕೆ ಆದಾಗ, ವಾಸಿಸೋದಕ್ಕೆ ಧಕ್ಕೆ ಆದಾಗ, ನಮ್ಮ ಶಿಕ್ಷಣಕ್ಕೆ ಧಕ್ಕೆ ಆದಾಗ ಮಕ್ಕಳುಗಳಿಗೆ ಇವೆಲ್ಲ ಕೊಟ್ಟಿದ್ದಾರೆ. ಇವುಗಳನ್ನ ನಾವು ಹೇಗೆ ಪಡ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ಹೇಳಿದೆ. ಆ ನಂತರ ನಮ್ಗೆ ಸೆಂಟ್ರಲ್ ಗವರ್ಮೆಂಟ್ ಹೇಗೆ ಮಾಡುವಂತದ್ದು, ಕೇಂದ್ರ ಸರ್ಕಾರವನ್ನ, ರಾಜ್ಯ ಸರ್ಕಾರ ಹೇಗೆ ಆಳ್ವಿಕೆ ಮಾಡೋದು, ಪ್ರಧಾನಮಂತ್ರಿದೇನು ಮತ್ತೆ ಮುಖ್ಯಮಂತ್ರಿದೇನು, ಹೇಗೆ ಕ್ಯಾಬಿನೆಟ್ ಮಾಡೋದು, ಮತ್ತೆ ಉಚ್ಚ ನ್ಯಾಯಾಲಯ ಹೇಗ್ ನಡಿಬೇಕು, ಮತ್ತೆ ಸರ್ವೋಚ್ಚ ನ್ಯಾಯಾಲಯ ಹೇಗ್ ನಡಿಬೇಕು, ಅಧೀನ ನ್ಯಾಯಾಲಯಗಳು ಹೇಗ್ ನಡಿಬೇಕು, ಅದನ್ನ ಅಪಾಯಿಂಟ್ಮೆಂಟ್ ಎಲ್ಲ ಹೇಗ್ ಮಾಡ್ಕೋಬೇಕು, ಮತ್ತೆ ರಾಷ್ಟ್ರಪತಿ ಹೇಗಿರ್ಬೇಕು, ರಾಷ್ಟ್ರಪತಿ ಆಳ್ವಿಕೆ ಹೇಗಿರ್ಬೇಕು, ಮತ್ತೆ ರಾಜ್ಯಪಾಲರು ಹೇಗೆ ನೇಮಕ ಆಗ್ಬೇಕು, ಅವ್ರು ಹೇಗೆ ಅರ್ಹತೆ ಇರಬೇಕು, ಮತ್ತೆ ಇದಕ್ಕೆಲ್ಲ ಟ್ಯಾಕ್ಸ್ ಹೇಗೆ ಕಲೆಕ್ಟ್ ಮಾಡ್ಬೇಕು, ಮತ್ತೆ ಆಡಿಟ್ ಹೇಗ್ ಮಾಡಿಸ್ಬೇಕು, ಮತ್ತೆ ಸಂವಿಧಾನ ಹೇಗೆ ತಿದ್ದುಪಡಿ ಮಾಡ್ಬೇಕು, ಮತ್ತೆ ನಮ್ಮ ರಾಷ್ಟ್ರವನ್ನು ಹೇಗೆ ನಾವು ಕಾಪಾಡ್ಬೇಕು, ಈ ತರ ನಿಟ್ಟಿನಲ್ಲಿ ಸಂವಿಧಾನದಲ್ಲಿ ಸಮಗ್ರವಾಗಿ ಬರ್ಕೊಟ್ಟಿದ್ದಾರೆ. ನಾವು ಇವುಗಳನ್ನ ತಿಳ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ನಮ್ಮನ್ನ ಮೂರ್ಖರು ಮಾಡ್ತಾರೆ. ಯಾಕಂತ ಹೇಳಿದ್ರೆ ನಾವು ಭಾರತೀಯರಾಗಿ ಈ ಭಾರತ ಪ್ರಜೆಯಾಗಿರ್ಬೇಕಷ್ಟೇ ಹೊರತು ನಾವು ನಮ್ಮ ಧರ್ಮ ಜಾತಿಗಳನ್ನ ಇಲ್ಲಿ ತರಕ್ಕಾಗಲ್ಲ. ಯಾಕಂದ್ರೆ ಧರ್ಮ ಜಾತಿಗಳು ಹಳೆ ಪದ್ಧತಿಗಳು. ನಮ್ಮ ಸಂವಿಧಾನ ಬಂದ್ಮೇಲೆ ಆರ್ಟಿಕಲ್ 21ರಲ್ಲಿ
ಒಂದು ಹೆಣ್ಮಗುಗೆ ಏನಾರ ಒಂದು ತೊಂದರೆ ಆದ್ರೆ ಅದು 12 ಗಂಟೆ ರಾತ್ರಲ್ಲಿ 112 ಕೊಟ್ಟಿದ್ದಾರೆ. ಅವು ಹೋಗಿ ಸಂರಕ್ಷಣೆ ಮಾಡಿ ವಸತಿ ಗೃಹಕ್ಕೆ ಬಿಡ್ತದೆ. ಮತ್ತೆ ಅವ್ರು ಯಾರೋ ತೊಂದರೆ ಕೊಟ್ರೆ ಸರ್ಕಾರನೇ ಕಂಪ್ಲೇಂಟ್ ಲಾಡ್ಜ್ ಮಾಡ್ಕೊಂಡು ತನಿಖೆ ಮಾಡಿ ಅವ್ರಿಗೆ ನ್ಯಾಯ ದೊರಕಿಸ್ಕೊಡ್ತದೆ, ಅಥವಾ ನೊಂದವ್ರಿಗೆ ಪರಿಹಾರ ಕೊಡಿಸ್ಕೊಡ್ತದೆ. ಇವತ್ತು ಇಷ್ಟೆಲ್ಲ ಆಗ್ತಿದೆ. ಬಟ್ ಆದ್ರೆ ನೀವು ನೋಡಿದಾಗೆ ಬಟ್ ಇತ್ತೀಚಿನ ದಿನಗಳಲ್ಲಿ ರೇಪ್ ಕೇಸ್ಗಳು ತುಂಬಾ ಹೆಚ್ಚಾಗ್ತವೆ. ಬಟ್ ಆದ್ರೂ ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಅಷ್ಟು ಸವಲತ್ತುಗಳಿದೆ ಹೌದು, ಜನಗಳಿಗೆ ಇದೆ, ಅವ್ರಿಗೋಸ್ಕರ ಮಾಡಿರೋದು. ಬಟ್ ರೇಪ್ ಗಳಲ್ಲ ಅದು ಕಡಿಮೆನೇ ಆಗ್ತಿಲ್ಲ. ಏನಕ್ಕಾಗತ್ತೆ ಅಂದ್ರೆ ಅಂಬೇಡ್ಕರ್ ಒಂದು ಮಾತು ಹೇಳ್ತಾರೆ, ಹಾ ಸರ್, ನಾವು ಸೇರ್ಕೊಂಡು ಎಷ್ಟೇ ಉತ್ಕೃಷ್ಟವಾದ ಕಾನೂನನ್ನ ಸಂವಿಧಾನವನ್ನು ರಚನೆ ಮಾಡಿಕೊಟ್ರು ನಾವು ಇದನ್ನ ಆಡಳಿತ ನಡೆಸೋಂತವ್ರಿಗೆ ಪ್ರಾಮಾಣಿಕರಿಗೆ ಉತ್ತಮವಾಗಿರೋರು ಕೊಟ್ರೆ ಇದು ಉತ್ತಮ ಸಂವಿಧಾನ ಆಗುತ್ತೆ. ನಾವು ಅಪ್ರಾಮಾಣಿಕರಿಗೂ ಮತ್ತೆ ಕೊಲೆಗಡಕರು ಮತ್ತೆ ಭೂಗಳ್ರಿಗೆ ಕೊಟ್ರೆ ಈ ಸಂವಿಧಾನ ಕೆಟ್ಟ ಸಂವಿಧಾನ ಆಗುತ್ತೆ ಅಂತ ಹೇಳಿದ್ದಾರೆ ಅವತ್ತನೇ. ಹಂಗಾಗಿ ಅದರ ಮೂಲ ಸಂವಿಧಾನದಲ್ಲಿ ಚುನಾವಣೆ ಕೊಟ್ಟಿದೆ, ನಮ್ಗೆಲ್ಲ ಮತದಾನ ಕೊಟ್ಟಿದೆ. ಮತದಾನದಂತ ಪವರ್ಫುಲ್ ಫ್ಯಾಕ್ಟ್ ಇನ್ನೊಂದಿಲ್ಲ. ಅದೇ ಇಡೀ ದೇಶ ಒಂದು ಕೆಟ್ಟದಾಗಬೇಕಾದ್ರು ಒಳ್ಳೇದಾಗಬೇಕಾದ್ರು ಮತದಾನ. ಅದಕ್ಕೆ ಅಂಬೇಡ್ಕರ್ ಹೇಳೋದು ಮಾಸ್ಟರ್ ಆಫ್ ಕೀ ಅಂತ ಹೇಳಿದ್ದಾರೆ. ಈ ದೇಶದವನ್ನ ನಮ್ಮ ರಕ್ಷಣೆಯನ್ನ ನಾವು ಮಾಡ್ಕೊಡ್ಬೇಕು, ನಡೆಸ್ಬೇಕು ಅಂತ ಹೇಳಿದ್ರೆ ಮಾಸ್ಟರ್ ಆಫ್ ಕೀ ಯಾವ್ದು ಅಂತ ಹೇಳಿದ್ರೆ ಮತದಾನ ಅಂತ ಹೇಳಿದ್ದಾರೆ. ಅದಕ್ಕೆ ಕೃಪಲಾನಿ ಪಂಡಿತರು ಅಂಬೇಡ್ಕರ್ ಅವ್ರು ಕೇಳ್ತಾರೆ, ನೋಡಿ ನೀವು ಸರ್ವರಿಗೂ ಸಮಾನತೆಯಿಂದ ರಾಜಕಾರಣದ ಒಂದು ವೋಟಿಂಗ್ ಪವರ್ ನ ಕೊಟ್ಬಿಟ್ಟಿದ್ದೀರಿ. ಶ್ರೀಮಂತರಿಗೂ ಒಂದೇ ಓಟು, ಬಡವರಿಗೂ ಒಂದೇ ಓಟು, ಹೆಣ್ಮಕ್ಳಿಗೂ ಒಂದೇ ಓಟು, ಎಲ್ಲರಿಗೂ ಒಂದೇ ಓಟ್ ಕೊಟ್ಟಿದ್ದೀರಾ. ಇದರಲ್ಲಿ ಜಾತಿ ಲಿಂಗ ಭೇದ ತಾರತಮ್ಯಗಳಿಲ್ಲ. ಆದ್ರೆ ನಿಮ್ಮ ಜನಕ್ಕೆ ಮತದಾನದ ಮೌಲ್ಯ ಗೊತ್ತಿಲ್ಲ. ಯಾಕಂದ್ರೆ ಮತದಾನ ಅನ್ನೋದು ಈ ದೇಶದ ಅಭಿವೃದ್ಧಿ, ಮತದಾನ ಅನ್ನೋದು ನಮ್ಮೆಲ್ಲ ಸಂರಕ್ಷಣೆ ಮಾಡೋಂಥದ್ದು, ಮತದಾನ ಅನ್ನೋದು ಪ್ರಾಮಾಣಿಕವಾಗಿ ಸರ್ಕಾರಿ ಕೆಲಸ ಮಾಡೋಂಥದ್ದು, ಮತದಾನ ಅನ್ನೋದು ಅಪಾಯಿಂಟ್ಮೆಂಟ್ ಕೆಲಸಗಳನ್ನ ಸರ್ಕಾರಿ ನೌಕರು ತಗೊಳ್ಬೇಕಂದ್ರೆ ಪ್ರಾಮಾಣಿಕವಾಗಿ ಮಾಡ್ಬೇಕು. ಅದಕ್ಕೆ ಅದು ಮತದಾನದ ಅದರಿಂದ ಇದೆ. ನಮ್ಮ ಒಳ್ಳೆ ಶಾಲೆ ಬರ್ಬೇಕಂದ್ರೆ ಮತದಾನ, ಒಳ್ಳೆ ರಸ್ತೆ ಬರ್ಬೇಕಾದ್ರೆ ಮತದಾನ, ಮತ್ತೆ ನಾವೆಲ್ಲ ಸಂರಕ್ಷಣೆ ಪಡ್ಕೊಳ್ಬೇಕು ಪೊಲೀಸರಿಂದ ಅವರಿಂದ ಎಲ್ಲ ಅಂತಂದ್ರೆ ಒಳ್ಳೆ ಮತದಾನ, ಒಳ್ಳೆ ಆಡಳಿತ ಇರಬೇಕು. ಅದು ಮೌಲ್ಯನ ಹೇಳಕ್ಕೆ ಆಗಲ್ಲ. ವಿಜ್ಞಾನ ಅಭಿವೃದ್ಧಿಗಳು ಇವುಗಳು ಎಲ್ಲ ಕೂಡ ಬರ್ತದೆ. ಇಷ್ಟೆಲ್ಲ ಮತ್ತೆ ನಮ್ಮ ಸರ್ಕಾರದ ವತಿಯಲ್ಲಿ ನಾವು ಗೆಲ್ಲಿಸ್ತಂತವ್ರು ನಮ್ಮ ರಾಷ್ಟ್ರದ ಸಂಪತ್ತನ್ನ ಲೂಟಿ ಹೊಡಿತಾರಂತ ನೋಡ್ತಾ ಇದೀವಿ. ಸಂಪತ್ ಲೂಟಿ ಹೊಡಿದಂತ ಪ್ರಾಮಾಣಿಕತೆ ಬೇಕು. ಅದರಿಂದ ನಾನು ವೋಟರ್ಸ್ ಇದೆ. ನಾನು ಪ್ರಾಮಾಣಿಕ ವೋಟರ್ಸ್ ಆದ್ರೆ ಪ್ರಾಮಾಣಿಕ ಪ್ರತಿನಿಧಿ ಬರ್ತಾನೆ, ಪ್ರಾಮಾಣಿಕವಾದಂತ ಸರ್ಕಾರ ನಡೆಸ್ತಾನೆ ಅಧಿಕಾರಿಗಳಿಂದ. ನಾನು ಕೆಟ್ಟ ರಾಜಕಾರಣಿಗೊಳಿಸಿದ್ರೆ ಅವನು ಕೆಟ್ಟ ಆಡಳಿತ ಮಾಡ್ತಾನೆ, ಕೆಟ್ಟ ಕಾನೂನು ತಾವತ್ತಾನೆ, ಕೆಟ್ಟ ಅಧಿಕಾರಿಗಳನ್ನ ಮಾಡ್ತಾನೆ, ಕೆಟ್ಟದಾಗಿ ನಮ್ನೆಲ್ಲ ನಡ್ಸ್ಕೊಳ್ತಾನೆ. ಎಲ್ಲದಕ್ಕೂ ಮಾಸ್ಟರ್ ಆಫ್ ಕೀ ನೀವು ಯಾವುದೇ ಪಾರ್ಟಿ, ಯಾವುದೇ ಪಕ್ಷ ಇರ್ಲಿ, ಎಲ್ಲ ಒಂದೇ. ಹೌದು, ಯಾವುದೇ ಪಕ್ಷ ಇರ್ಲಿ, ಸರಿನಾ? ಪಕ್ಷ ನಮ್ಗೆ ಇಷ್ಟ ಹೇಳಕ್ ಇಷ್ಟ ಪಡಿಕಿಲ್ಲ. ಎಲ್ಲ 3-4 ಪಕ್ಷಗಳಿವೆ, ಎಷ್ಟೋ ಪಕ್ಷಗಳಿವೆ ನಾವು ಕಂಟ್ರಿಲಿ. ಯಾವುದೇ ಪಕ್ಷ ಬರ್ಲಿ, ಬಟ್ ಕರಪ್ಷನ್ ಕಡಿಮೆ ಆಗ್ತಿಲ್ಲ, ಸರಿನಾ? ಜನಗಳ ಸೇಫ್ಟಿ ಅದ್ರ ಬಗ್ಗೆ ಅವ್ರು ಏನು ಯೋಚನೆ ಮಾಡ್ತಿಲ್ಲ, ಮೀನ್ಸ್ ಡೆವಲಪ್ಮೆಂಟ್ ಏನು ಯೋಚನೆ ಮಾಡ್ತಿಲ್ಲ. ತುಂಬಾ ಆಗ್ತಿದೆ. ಈಗಂತೂ ಮೊದಲು ಒಂದಷ್ಟು ಬ್ರಿಟಿಷ್ನವರು ನಮ್ಮೆಲ್ಲ ಸಂಪತ್ತೆಲ್ಲ ಲೂಟಿ ಹೊಡ್ಕೊಂಡೋದ್ರು, ನಮ್ಮ ಅಕ್ಕನೆಲ್ಲ ಚ್ಯುತಿ ಮಾಡಿದ್ರು, ನಮ್ಮ ಸಂಸ್ಕೃತಿ ಎಲ್ಲ ನಾಶ ಮಾಡಿದ್ರು. ಹಾಗೆ ಈಗಿರೋರು ಕೂಡ ಅದಕ್ಕಿಂತ ಹೆಚ್ಚು ಹಿಂದೆ ಯಾರೋ ಇಲ್ಲಿಂದ ಭಾರತದಿಂದ ದೋಚ್ಕೊಂಡು ಹೋದ್ರು ಅಂತ ಹೇಳ್ತೀವಲ್ಲ, ಈಗ ಕೆಲವು ಮಂದಿಗಳು ನಮ್ಮ ಭಾರತನ ಇರೋ ಸಂಪತ್ತನ್ನೆಲ್ಲ ಲೂಟಿ ಹೊಡಿತಾ ಇದಾರೆ. ಇವರು ಲೂಟಿಕೋರ್ರೆ, ಒಂದ್ ರೀತಿ ಲೂಟಿಕೋರ್ರೆ. ಇವರು ವೈಟ್ ಕಲರ್ಸ್ ಲೂಟಿಕೋರರು, ಇವರು ವೈಟ್ ಕಲರ್ಸ್ ಲೂಟಿಕೋರರು ಇವರೆಲ್ಲ. ಯಾಕಂದ್ರೆ ಜನರು ಮುಗ್ದ್ರು. ಎಲ್ಲ ಒಂದ್ ಕಡೆ ಗಾಂಧೀಜಿಯವ್ರು ಹೇಳ್ತಾರೆ, ನಾವು ಮತದಾರರು ದುಡ್ಡು ಕೇಳ್ತಾರೆ, ಆಮಿಸ್ ಕೇಳ್ತಾರೆ, ಎಂಡೆ ಕೇಳ್ತಾರೆ, ಆಳಾಗಿದೆ ಅಂತ ಹೇಳಕೋತೀವಿ. ಆದ್ರೆ ಅವರು ಎಲ್ಲ ಮತದಾನದ ಬಗ್ಗೆ ಒಂದ್ ಮಾತು ಹೇಳೋಂಥದ್ದು ಹೇಗೆ ಹೇಳ್ತಾರೆ ಅಂದ್ರೆ ಮುಗ್ಧರು ಅಂತ ಹೇಳ್ತಾರೆ. ಮುಗ್ಧರು ಅನ್ನೋ ಪದ ಬಳಕೆ ಮಾಡ್ತಾರೆ. ಒಂದು ಮಗುಗೆ ಟ್ಯಾಬ್ಲೆಟ್ ಅನ್ನದಲ್ಲೋ ಯಾವ್ದಲ್ಲೋ ಒಳಗಡೆ ಸೇರಿಸಿ ಹಾಕ್ತಿವಿ, ಅದು ನುಂಗ್ಕೊಬಿಡ್ತದೆ. ನುಂಗೋ ಗಂಟಲು ಸಿಗಾಕೊಂಡಾಗ ಅಲ್ಲಿ ಕಿರಿಕಿರಿಯಾಗಿ ಕೈ ಬರ್ಬೋದು, ಆದ್ರೆ ಒಳಕೊಂಡೋಗಿರ್ತದೆ ಮಗುಗೆ. ಅವಾಗ ಅದೇನೋ ಅದು ಮೈಂಡಲ್ಲಿ ಉಳ್ಕೊಂಡಿರ್ತದೆ. ನೆಕ್ಸ್ಟ್ ಮಾಡಿಗೆ ನೀವು ಮಾತ್ರ ಹಂಗೆ ಹಾಕ್ದಾಗ ಅದು ನೊಣಬಿಡ್ತದೆ. ಅದು ಕಹಿ ಆದ ತಕ್ಷಣನೇ ತಿಂದಿರಲ್ಲ ವಾಂತಿ ಮಾಡ್ಬಿಡ್ತದೆ. ಹಂಗೆ ನಮ್ ಜನ ಒಂದು ಸಾರಿ ಇವನು ಸರಿ ಇಲ್ಲ ಅಂತ ಒಂದ್ಸರಿ ಹಾಕ್ಬಿಡ್ತಾನೆ ಮುಗ್ಧರಾಗಿ, ಆದ್ರೆ ಇವ್ನು ಕೆಟ್ಟವನು ಅಂತ ಗೊತ್ತಾದಾಗ ವಾಕರಿಸಿ ಎಲ್ಲ ವಾಂತಿ ಮಾಡ್ತಾರೆ. ಯಾಕಂದ್ರೆ ಮತದಾನ ಅನ್ನೋದು ಎಷ್ಟು ಶ್ರೇಷ್ಠವಾಗಿದೆ ಅಂತ ಹೇಳಿದ್ರೆ, ಇದೇ ನಮ್ಮ ಶ್ರೀರಂಗಪಟ್ಟಣದಲ್ಲಿ ಘಟಾನುಘಟಿಗಳೆಲ್ಲ ಸೋತಿದ್ದಾರೆ. ಅಂಬರೀಶ್ ಸೋತಿದ್ದಾರೆ, ಮತ್ತೆ ಸಿದ್ದರಾಮಯ್ಯ ಅವ್ರು ಸೋತಿದ್ದಾರೆ, ಎಸ್.ಎಂ. ಕೃಷ್ಣ ಅವ್ರು ಸೋತಿದ್ದಾರೆ, ಇಂದಿರಾ ಗಾಂಧಿ ಅವ್ರು ಸೋತಾರೆ, ಅಟಲ್ ಬಿಹಾರಿ ವಾಜಪೇಯಿ ಸೋತಿದ್ದಾರೆ ಅಂತ ಅಂದ್ರೆ ಸೋಲಲ್ಲ. ಜನ ಮತದಾನ ಅವ್ರಿಗೆ ಹಾಕ್ತಾನೆ, ಮನೆ ಕಳಿಸಿದ್ದಾರೆ. ಅಷ್ಟು ಪವರ್ಫುಲ್. 5 ವರ್ಷಕ್ಕೊಂದ್ಸರಿ ನೀವು ಅಪಾಯಿಂಟ್ಮೆಂಟ್ ಕೊಡ್ತಾ ಇರ್ತೀರಿ. ಆದ್ರೆ ಅಪಾಯಿಂಟ್ ಮಾಡಕ್ ಬದಲೇ ನೀವು ಪ್ರಶ್ನೆ ಮಾಡ್ಬೇಕಾಯ್ತು. ನೋಡಪ್ಪ, ಪೊಲೀಸ್ನವರು ನಮ್ಮ ಮೇಲೆ ದೌರ್ಜನ್ಯ ಮಾಡ್ತಾರೆ. ನೀವು ಪ್ರಶ್ನೆ ಹೇಳ್ತೀರಾ ಮಾಡಿ ಅಂತ, ಬಟ್ ನಾವು ಪ್ರಶ್ನೆ ಮಾಡಿದ್ರೆ ನಮ್ಗೆ ಫಾರ್ ಎಕ್ಸಾಂಪಲ್ ನಾವೀಗ ಏನೋ ತೊಂದರೆ ಆಗಿರುತ್ತೆ, ನಾವು ಪೊಲೀಸ್ ಕೇಳ್ತೀವಿ, ಪೊಲೀಸ್ ಅವರು ಅಲ್ಲಿಂದ ಅಲ್ಲಿಗೆ ಅಡ್ಜಸ್ಟ್ ಮಾಡ್ಕೊಬಿಡ್ತಾರೆ. ಮಾಡ್ತಾರೆ. ಯಾಕೆ ಮಾಡ್ತಾರೆ ಅಂತ ಹೇಳಿದ್ರೆ,
ಪೊಲಿಟಿಷಿಯನ್ ಇದೆಲ್ಲ ಜನಪ್ರತಿನಿಧಿಗಳು, ಪೊಲಿಟಿಷಿಯನ್ ಅಂದ್ರೆ ಹ್ಮ್. ಈ ಜನಪ್ರತಿನಿಧಿಗಳಿಗೆ ನಾವ್ ಆಯ್ಕೆ ಮಾಡಿದಾಗ ನಡೆಯೋ ಒಂದು ಸರ್ಕಾರ ಏನಿದಾರೋ ಹ್ಮ್. ಅಲ್ಲಿ ಹೋಗಿರೋಂಥವ್ರು ಕೂಡ ಎಲ್ಲ ಭೂಗಳನ್ನೋ ಇನ್ನೇನೋ ಮಾಡಿ ಬಂದಿರ್ತಾನೆ, ಹ್ಮ್. ಅವ್ನ ಅಕ್ರಮ ಮಾಡಿ ಬಂದಿರ್ತಾನೆ, ಹ್ಮ್. ಮತ್ತೆ ಅವ್ನಿಗೆ ಏನೇನೋ ತೆವಲೆಲ್ಲ ತೀರ್ಸ್ಕೋಬೇಕಾಯ್ತದೆ. ಹ್ಮ್. ಅದಕ್ಕೆ ಅವನೇನ್ ಮಾಡ್ತಾನೆ, ಈ ಅಧಿಕಾರಿಗಳ ಮುಖಾಂತರ ಎಲ್ಲಾರ್ನು ಕಾನೂನು ಮಾಡಿ ಹ್ಮ್. ಮಾಡ್ಕೊಳ್ತಾನೆ. ಈಗ ಯಾವ್ದೋ ಒಂದು ಮರಳು, ಹ್ಮ್. ನಮ್ಮ ಹಳ್ಳಿಗಳಲ್ಲಿ ಮರಳುಗಳು ಅದಿದು ತೆಗೆದಿ ಒಂದಷ್ಟು ವ್ಯಾನ್ಗಳೆಲ್ಲ ಮಾಡ್ಕೊಂಡು ಹ್ಮ್. ಜೀವನ ಮಾಡ್ತಾ ಇದ್ರು. ಹ್ಮ್. ಆದ್ರೆ ಏನು ಸಂಪತ್ತನ್ನ ಲೂಟಿ ಹೊಡಿತಾ ಇದ್ದ ಗಣಿ ದೊರೆಗಳಿದ್ರಲ್ಲ, ಹ್ಮ್. ಅವರೇ ರಾಜರಾಗ್ಬಿಟ್ರು, ಅವರೇ ಜನಪ್ರತಿನಿಧಿ ಆಗ್ಬಿಟ್ರು. ಅವರು ಯಾವಾಗ ಗಣಿ ದೊರೆಗಳಾಗ್ಬಿಟ್ರು, ಅವ್ರ ಅಣ್ಣ ತಮ್ಮನ ಹೆಸರಲ್ಲಿ ಗಣಿಗಾರಿಕೆ ಮಾಡಿದ್ರು. ಹ್ಮ್. ಈ ಡಸ್ಟ್ ಪೌಡರ್ ಬಿದ್ದಿತ್ತು ಸುಮ್ನೆ ವೇಸ್ಟ್ ಆಗಿ, ಅದನ್ನ ಶಿಫ್ಟ್ ಮಾಡಕ್ಕೆ ಆಯ್ತಿರ್ಲಿಲ್ಲ. ಹಾ. ನೋಡಿ, ಆ ಶಿಫ್ಟ್ ಮಾಡಕ್ ಆಗೋದಕ್ಕೆ ಒಂದು ಕಾನೂನು ತಗೊಂಡ್ಬಂದ್ರು. ಏನಂತ, ಪರಿಸರ ಹಾನಿ ಆಯ್ತೈತೆ ಮರಳು ತೆಗೆಯೋದ್ರಿಂದ, ಹಾ. ಧಕ್ಕೆ ಆಗ್ತೈತೆ, ನದಿ ತೊರೆಗಳೆಲ್ಲ ಇದಾಗ್ತಾ ಇದೆ ಹ್ಮ್. ಅಂತ ಹೇಳಿ ಅದನ್ನ ಪರಿಶೀಲನೆ ಮಾಡಿ ಎಲ್ಲಿ ಮರಳು ತೆಗಿಬೋದು, ಎಲ್ಲಿ ಮರಳು ಹ್ಮ್. ತೆಗಿಬಾರ್ದು, ಹ್ಮ್. ವೇಸ್ಟೇಜ್ ಮರಳು ಯಾವ ತಗೋಬೋದಾ ಹ್ಮ್. ಅನ್ನೋದನ್ನ ಏನೂ ನೋಡ್ಲೇ ಇಲ್ಲ. ಹ್ಮ್. ಗಡಾರ್ ಅಂತ ಪೊಲೀಸ್ನವ್ರು ಕೈ ಕೊಟ್ರು, ಹ್ಮ್. ಇದನ್ನ ಮರಳು ಮಾಫಿಯಾನ ಬ್ಯಾನ್ ಮಾಡಿದೀವಿ, ಹ್ಮ್. ಇದನ್ನ ಯಾರು ಮಾಡಂಗಿಲ್ಲ ಹ್ಮ್. ಅಂತ ಇದ್ ಮಾಡಿದ್ರು. ಹಾಗಾದ್ರೆ ಪರ್ಯಾಯವಾಗಿ ಏನ್ ಕೊಡ್ಬೇಕು ಅಂತ ಹೇಳಿದ್ರೆ, ಇಂಜಿನಿಯರ್ ಕೈಯಲ್ಲಿ ಡಸ್ಟ್ ಪೌಡರ್ ಇಂದ ಕಟ್ಟಬಹುದು, ಉತ್ಕೃಷ್ಟ ಆಗತ್ತೆ ಅಂತ ಹೇಳಿಲ್ಲ, ಕಟ್ಟಬಹುದು ಅಂತ ಹೇಳಿಸ್ಬಿಟ್ಟು ಹಾ. ಇವತ್ತೆಲ್ಲ ನಾವು ಬಂದು ಡಸ್ಟ್ ಪುಡಿ ಒಳಗಡೆ ಮನೆ ಕಟ್ತಾ ಇದ್ದೀವಿ ಹ್ಮ್. ಅಲ್ವಾ. ನಿಜ. ಕಾಮನ್ ಪೀಪಲ್ ಅರ್ಥ ಆಗುತ್ತೆ. ಈಗ ಸಿಮೆಂಟ್ ಅನ್ನೋದು ಒಂದು ಗಮ್ ಇದ್ದಂಗೆ, ನಿಜ. ಮರಳು ಕಣಗಳಿಗೆ ಅಂಟಿಸ್ತೀವಿ, ಅಂಟದಷ್ಟೇ ಅದು. ಹ್ಮ್. ಈಗ ಮರಳು ಕಣಗಳು ಹೆಂಗೆ ಅಂತ, ಡಸ್ಟ್ ಪೌಡ್ಗೂ ಮರಳು ಕಣಗೂ ಏನ್ ವ್ಯತ್ಯಾಸ ಅಂತ ಅಂದ್ರೆ, ಹ್ಮ್. ಒಂದು ಹಾಳೆ ಇದೆ, ಹ್ಮ್. 4 ಪೀಸ್ ಅರ್ದ್ಬಿಟ್ರೆ ಹ್ಮ್. ನೀನ್ ಕಡಿಮೆ ಗಮ್ಮಲ್ಲಿ ಅಂಟಿಸ್ಬೋದು. ನಿಜ. ಅದನ್ನೇ ಸಣ್ಣ ಸಣ್ಣ ಚೂರ್ ಚೂರು ಒಂದು 50 ಪೀಸ್ ಮಾಡ್ಬಿಟ್ರೆ ಎಷ್ಟು ಹ್ಮ್. ಗಮ್ ಹಾಕ್ಬೇಕಾಯ್ತದೆ ಅದಕ್ಕೆ. ಹಾಗೆ ಡಸ್ಟ್ ಪೌಡರ್ ಅಂಟಿಸೋದಕ್ಕೆ ನೀನು ಹ್ಮ್. ಅಷ್ಟು ಸಿಮೆಂಟ್ ಹಾಕ್ಬೇಕಾಯ್ತದೆ. ಮರಳು ಕಣಕ್ಕೆ ಅದಕ್ಕಿಂತ 1% ಕಡಿಮೆ ಆಗುತ್ತೆ, ಕಡಿಮೆ ಆಗುತ್ತೆ. ಮತ್ತೆ ಸುಭದ್ರವಾಗಿರ್ತದೆ. ಹ್ಮ್. ಹಾಗಾಗಿ ಮರಳುಗಳು ಪರಿಸರಕ್ಕೆ ಹಾನಿ ಆಗ್ದಂಗೆ ಹ್ಮ್. ಎಲ್ಲಿ ತೆಗೆದಿ ಮನೆಗಳಿಗೆ ಉಪಯೋಗಿಸ್ಬೋದು, ಹ್ಮ್. ಮತ್ತೆ ಡಸ್ಟ್ ಎಲ್ಲಿ ಮಾಡ್ಬೋದು, ಎಲ್ಲಿ ಉಪಯೋಗಿಸ್ಬೋದು, ಅದು ವೈಜ್ಞಾನಿಕ ಚಿಂತನೆ ಮಾಡ್ಲಿಲ್ಲ, ಯಾರು ಯೋಚನೆ ಮಾಡ್ಲಿಲ್ಲ. ನೋಡಿ, ನಾವು ಗೆಲ್ಸದ ಪ್ರತಿನಿಧಿಗಳು ಅವ್ರ ಡಸ್ಟ್ ಎಲ್ಲ ಖಾಲಿ ಆಗ್ಬಿಡ್ತು. ಅಂದ್ರೆ ಸರ್, ತಗೋ, ಈಗ ಅದ್ರ ನೀವು ಸಿಮೆಂಟ್ ಎಲ್ಲ ಹೇಳ್ದಂಗೆ ಈಗ ಮಾಡ್ಬಿಟ್ರು. ಬರೀ ಡಸ್ಟ್ ಅದನ್ನ ಟ್ರಾನ್ಸ್ಫರ್ ಮಾಡಿ ಬೇರೆ ಜಾಗ ಇಲ್ಲ ಅಂತ ಕಾರಣಕ್ಕೆ ಕಾನೂನು ಹೊಸ ಮಾಡ್ಕೊಂಡ್ರು. ಬಿಟ್ಬಿಟ್ಟು ಅವ್ರು. ಇದು ಒಳಗಡೆ, ಹಾ, ನಿಜ. ಅದೇ ಹೊರಗ್ ತಂದದೇನಪ್ಪ, ಜನಗಳಿಗೆಲ್ಲ ಮಾಹಿತಿ ಕೊಟ್ಟದ್ದು, Okay. ಇದು ಪರಿಸರ ಹಾನಿ ಆಗುತ್ತೆ ಮರಳು ತೆಗೆದ್ರೆ, ಹಾ, ನಿಜ ನಿಜ. ಕೊರಕ್ಲಾಗ್ತೈತೆ, ಹಾ. ಉಂಟ್ಕೊಬಿಡ್ದೆ. ಸ್ವಾಮಿ, ಭೂಮಿ ಎಲ್ಲಾಗುತ್ತೆ ಸ್ವಾಮಿ, ನಿಜ. ಇಲ್ಲಿ ತೆಗೆದು ಇಲ್ಲಿ ಹಾಕ್ತೀಯ, ಇಲ್ಲಿ ತೆಗೆದು ಇಲ್ಲಿ ಹಾಕ್ತೀಯ, ನಿಜ. ಅಲ್ಲಿಂದ ಮನೆ ಕಟ್ತೀಯ, ಮನೆಯಿಂದ ಇಲ್ಲಿ ಹಾಕ್ತೀಯ. ನಿಜ. ಹಾಗಾದ್ರೆ ನೀನು ಪರಿಸರ ಹಾನಿ ಮಾಡಿ ಇವತ್ತು ಕಲ್ಲನ್ನ 100 ಅಡಿ 150 ಅಡಿ ಆಳ ಮಾಡಿ ತೆಗಿತಾ ಇದೆಯಲ್ಲ, ಅದು ಪರಿಸರ ಹಾನಿ ಇಲ್ವಾ? ಅಂದ್ರೆ ನೀವ್ ಹೇಳ್ದಂಗೆ ಕೋರೆ ಹೌದು. ಈಗ ಚಿನ್ನದ ಗಣಿ ತೋಡತ್ತಿರಲ್ಲ, ಅದು ಇದಲ್ವಾ? ಮೈನಿಂಗ್ ಮಾಡ್ತಾರೆ. ಇವತ್ತು ಮೈನಿಂಗ್ ನೀವು ಕಬ್ಬಣ ತೆಗಿತಿರಲ್ಲ, ಅದು ಹಾ. ಪರಿಸರ ಹಾನಿ ಅಲ್ವಾ? ನಿಜ ನಿಜ. ಇವತ್ತು ನದಿಗಳು ಜೋಡಣೆಗೆಲ್ಲ ತೆಗಿತೀರಿ, ಅದಲ್ವಾ? ರೈಲ್ವೆ ಕಬಿ ಮಾಡ್ತೀರಿ, ಅದು ಪರಿಸರ ಹಾನಿ ಅಲ್ವಾ? ಬಸ್ಗಳಿಗೆಲ್ಲ ಟ್ರಾವೆಲ್ಗೆಲ್ಲ ರಸ್ತೆ ಅಗಲೀಕರಣ ಮಾಡ್ತೀರಿ, ಅದು ಪರಿಸರ ಹಾನಿ ಅಲ್ವಾ? ರಿಂಗ್ ರೋಡ್ ಮಾಡ್ತೀರಿ, ಪರಿಸರ ಹಾನಿ ಅಲ್ವಾ? ನಿಜ. ಪರಿಸರ ಹಾನಿ ಕೇವಲ ಮರಳಿಂದಲ್ಲ. ಹ್ಮ್. ಮರಳು ಮಳೆಗಾಲದಲ್ಲಿ ಕೊಚ್ಕೊಂಡ್ ಬರ್ತದೆ, ಹ್ಮ್. ತೇಲ್ಕೊಂಡ್ ಬಂದು ಅಂತ ನಿಂತಿರ್ತದೆ. ಆ ಮರಳನ್ನ ಬಳಸೋದ್ರಿಂದ ಪರಿಸರ ಹಾನಿ ಇಲ್ಲ. ಹ್ಮ್. ಆದ್ರೆ ಕೆಲವರು ಅಕ್ರಮವಾಗಿ ಸಂಪಾದನೆ ಮಾಡೋದಕ್ಕೆ ಕೆಲವು ಲೋಪದೋಷಗಳು ಮಾಡಿದ್ದಾರೆ. ಹ್ಮ್. ಫಿಲ್ಟರ್ ಮರಳು, ಹ್ಮ್. ಅದು ಇದು ಆತರ ಎಲ್ಲ ಸೇರ್ಸ್ಕೊಂಡ್ ಮಾಡ್ತಾ ಇದ್ರು, ಹ್ಮ್. ಅದು ತಪ್ಪಾಗುತ್ತೆ. ಹಂಗಾಗಿ ನಮ್ಮಲ್ಲಿ ಜ್ಞಾನ ಇದ್ದಿದ್ರೆ, ಒಂದು ಕಾನೂನು ಮಾಡ್ತಾರಂತದ್ದನ್ನ ನಾವು ಸಂಸತ್ನಲ್ಲಿ ಒಳ್ಳೆ ವಾಗ್ಮಿ ಮತ್ತೆ ಜ್ಞಾನ ಉಳ್ಳವರನ್ನ ಕಳಿಸಿದ್ರೆ, ಹಾ. ಅವತ್ತು ಹೇಳುವ ಮರಳು ಕಣ ಹೇಗೆ, ಹ್ಮ್. ಮತ್ತೆ ವೈಜ್ಞಾನಿಕ ಚಿಂತನೆ ಏನ್ ಮಾಡ್ಬೇಕಾಯ್ತು, ಫಿಲ್ಟರ್ ಮಾಫಿಯಾದವ್ರು ಮಾತ್ರ ಹಿಡಿಬೇಕು. ಹ್ಮ್. ಇಂತಿಂತ ಜಾಗಗಳನ್ನ ನಾವು ಗುರುತಿಸಿ ಇಲ್ಲಿ ಮರಳುಗಳು ಮಾಡಿದ್ರೆ ನಮ್ ಸಾರ್ವಜನಿಕರು ಉಪಯೋಗ ಬರ್ತದೆ. ಹ್ಮ್. ಈಗ ರೈತರುಗಳು ಪಾಪ ಅವರು ಒಡ್ಡಲ್ ಬಂದು ನಿಂತ್ಕೋತದೆ, ಆ ಒಡ್ಡಲ್ ಬಂದು ನಿಂತ್ಕೊಳ್ಳೋದು ಏನಾಗುತ್ತೆ, ವೇಸ್ಟ್ ಆಗುತ್ತೆ. ವೇಸ್ಟ್ ಆಗುತ್ತೆ. ಅದ್ ನಿಜ. ತಗೊಂಡು ಯೂಸ್ ಮಾಡಕ್ಕೇನು, ಈಗ ಒಂದ್ಸರಿ ಪ್ರವಾಹ ಬಂದ್ಬಿಡ್ತದೆ, ಬಂದ್ಬಿಟ್ಟು ತಗೊಂಡ್ ಮರಳು ಬಿಟ್ಬಿಡ್ತದೆ. ಅಷ್ಟೇ. ಆ ಬುಟ್ಟಂತ ಮರಳು ಮಾತ್ರ ತಗೊಳ್ಬಹುದು, ನಿಜ, ಅದ್ರಿಂದ ನಿಜ. ತೊಂದರೆ ಆಗಲ್ಲ. ತೊಂದ್ರೆ ಆಗಲ್ಲ, ನಿಜ. ಪರಿಸರ ನಮ್ಮ ವಿಧಾನಸಭೆ ಅವ್ರ ಸಂಸತ್ತಲ್ಲಿ ಮತ್ತೆ ನಮ್ಮ ವಿಧಾನಸಭೆಯಲ್ಲಿ ಹಾ. ಚರ್ಚಾಪಟುಗಳು MLAಗಳನ್ನ ಜ್ಞಾನವಂತರು ಕಳಿಸ್ಬೇಕಾಯ್ತು. ಹ್ಮ್. ಡಸ್ಟ್ ಇಂದ ಕಟ್ಟೋದಾದ್ರೆ ಹ್ಮ್. ವೈಜ್ಞಾನಿಕ ಚಿಂತನೆ ಮಾಡಿ ಇಂಜಿನಿಯರ್ ಏನ್ ಸರ್ಟಿಫೈ ಮಾಡ್ತಾನೆ, ಹ್ಮ್. ಆಯ್ತು ನೀವು ಟೆಸ್ಟ್ ಮಾಡಿ ಒಂದು ಪ್ರಯೋಗ ಮಾಡೋರಿ, ಹ್ಮ್. ಭದ್ರವಾಗಿ ಇರುತ್ತಿಲ್ಲ ಅಂತ But ಅವ್ರು ನೋಡಿ, lab ಏನು test ಮಾಡಿಲ್ಲ. ಗಿಸ್ಟ್ ಏನು ಮಾಡಿಲ್ಲ. ಏ, just ಜನಗಳನ್ನ ಮರಳು ಮಾಡಿದ್ರು ಮಾಡ್ಬೋದು, ಅಷ್ಟೇ. ಅವ್ರು ಡಸ್ಟ್ ಹೊಡ್ಬೇಕಾಯ್ತು. ಹಾ. ಯಾರೋ ಶ್ರೀಮಂತರಿಗೆ ಕಾನೂನು ಮಾಡ್ಕೊಂಡಿದ್ದು ಇದು. ಅಷ್ಟೇ. ಆದ್ರೆ ನಮ್ಮಂಥ ಇದರಿಂದ ಬಡವರಿಗೆ- ನನ್ ಕಂಡಂಗೆನೆ ಹಾ. ಒಂದು ಗಾಡಿ ಸೀಜ್ ಮಾಡಕ್ಕೆ ಪೊಲೀಸ್ ಹಿಡಿದು ಸೀಜ್ ಮಾಡಕ್ ಬಿಟ್ರು. ಸಿಕ್ಕ